ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಈ ಕ್ಯಾಪ್ಸಿಕಮ್ ಎಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ಈ ಥರ ಒಳಗಡೆ ಬೀಜ ಎಲ್ಲ ತೆಗೆದು ಸ್ವಚ್ಛ ಮಾಡಿ ನೀವು ಕ್ಲೀನಾಗಿ ತೊಗೊಂಡು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈ ಸ್ಟವ್ ಹಚ್ಚಿದ್ದೀನಿ, ಇವಾಗ ಹಚ್ಚಿದ್ದೀನಿ, ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಡ್ರೈ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಎಣ್ಣೆ ಹಾಕೋಣ. ಈ ಥರ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಎಣ್ಣೆ ಹಾಕೋಣ. ನೋಡಿ ಎಷ್ಟು ಕ್ಯಾಪ್ಸಿಕಮ್ ತೊಗೊಂಡಿರ್ತಾರೆ ಆ ಒಂದು ಅಂದಾಜ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನಾವು ಒಂದು 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಅದು ಚಿಕ್ಕ ಚಿಕ್ಕದಾಗಿತ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಾಗ ಸ್ವಲ್ಪ ಉರಿ ಸಣ್ಣ ಮಾಡಬೇಕು, ಇಲ್ಲಾಂದರೆ ಅದು ತುಂಬ ಎಣ್ಣೆ ಕಾದ್ಬಿಟ್ಟು ಒಂಥರ ಕಹಿ ಥರ ಸ್ಮೆಲ್ ಬಂದಿರುತ್ತೆ. ಯಾವುದೇ ಅಡುಗೆಗೆ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉರಿ ಸಣ್ಣ ಇಟ್ಟು ಮಾಡಿಕೊಂಡ್ರೆ ಒಳ್ಳೆಯದು. ಈ ಫ್ರೈ ಆಗಿದೆ, ಇವಾಗ ಸ್ವಲ್ಪ ಕೆಂಪಾಗಿ ಮೆತ್ತಗಾಗಿ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಕರಿಬೇವು ಹಾಕ್ತಾಯಿದ್ದೀನಿ, ತೊಳೆದಿರೋದು. ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ತೊಗೊಂಡಿರ್ತೀವಲ್ಲ ಕ್ಯಾಪ್ಸಿಕಮ್ಮು ಆ ಒಂದು ಅಂದಾಜ್ ಮೇಲೆ ಹಾಕ್ಕೋಬೇಕು. ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ರುಚಿ ತಕ್ಕಷ್ಟು ಅಕ್ಕಿ ಖಾರದ ಪುಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೋಬೇಕು, ಅಂದರೆ ಇದು ಘಾಟ್ ಎದ್ಬಿಡುತ್ತೆ. ಡ್ರೈ ಫ್ರೈ ಇರೋದ್ರಿಂದ ಮೆಣಸಿನ್ಕಾಯಿ ಪುಡಿಯಲ್ಲಿ ಹಾಕಿರೋದ್ರಿಂದ ಇದು ಘಾಟ್ ಎದ್ಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡು ಈ ಥರ ಡ್ರೈ ಫ್ರೈ ಮಾಡ್ಬೇಕು. ಲಿಂಬೆ ರಸನ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಬೇಡ. ನೀವು ಎಷ್ಟು ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು. ಮನೆಯಲ್ಲಿ ಹುಳಿ ಎಷ್ಟು ತಿಂತಾರೆ, ಕಡಿಮೆ ತಿಂದರೆ ಕಡಿಮೆ ಹಾಕ್ಕೊಳ್ಳಿ, ಬೇಡಪ್ಪ ಅಂದರೆ ಬಿಟ್ಬಿಡ್ಬೋದು. ಇದು ಆಲ್ರೆಡಿ ಇವಾಗ ನೀರು ಹಾಕೋಣ. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ. ಆಮೇಲೆ ಕಡಲೆ ಬೀಜ ಪುಡಿ ಹಾಕೋಣ. ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸಿ. ಇವಾಗ ಇದು ಪಲ್ಯ ಬೆಂದಿದೆ. ಇವಾಗ ಕಡಲೆ ಬೀಜದ ಪುಡಿ, ಇದು ಸಿಪ್ಪೆ ತೆಗೆದು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇದು ಹಾಕಿ ತುಂಬ ಟೇಸ್ಟ್ ಬರುತ್ತೆ ಪಲ್ಯ, ಅದಕ್ಕಂತ ನಾನು ಅದನ್ನ ಹಾಕ್ತೀನಿ. ಕಡಲೆ ಬೀಜ ಮನೆಯಲ್ಲಿ ಹುರಿದಿದ್ದಂತೂ ಇದ್ದೇ ಇರುತ್ತೆ. ಕುಟ್ಟಣಿಗೆ ಏನಾದ್ರು ಸ್ವಲ್ಪ ಈ ಥರ ಸಣ್ಣದಾಗಿ ಕುಟ್ಕೊಂಡು ಹಾಕೊಂಡ್ಬಿಡ್ಬೋದು, ಆ ಥರ ಕೂಡ ಮಾಡ್ಬೋದು. ಇನ್ನು ಹಸಿ ಕೊಬ್ಬರಿ ತುರಿದ್ರೆ ಅದನ್ನು ಕೂಡ ಹಾಕೋಬೋದು. ನೋಡಿ ಪಲ್ಯ ರೆಡಿ ಆಯ್ತು. ಇವಾಗ ಕ್ಯಾಪ್ಸಿಕಮ್ ಪಲ್ಯ ಇವಾಗ ಆಫ್ ಮಾಡ್ತಾಯಿದ್ದೀನಿ. ಈಗ ರಸ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಡ್ರೈ ಅಂದರೆ ಹೀಗೆ ಚಪಾತಿ ಜೊತೆ ಅನ್ನದ ಜೊತೆ ಸೈಡಲ್ಲಿ ಹಾಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ. ರಸ ಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ರಸ ಆಗುತ್ತೆ. ಇದು ಕ್ಯಾಪ್ಸಿಕಮ್ ಪಲ್ಯ, ಟೇಸ್ಟಿಯಾದಂಥ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.